ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅನುಷಾ, ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಹರಪನಹಳ್ಳಿ. ಇವತ್ತಿನ ವಿಷಯ ವೆರಿಕೋಸ್ ವೇನ್ ಅಂದರೆ ಹಸಿರು ನರಗಳ ಉಬ್ಬು. ಇದು ಯಾವ ಕಂಡೀಷನಲ್ಲಿ ಕಾಣಿಸುತ್ತೆ ಅಂದರೆ, ಯಾರಾದರೂ ಹೆಚ್ಚಾಗಿರೋ ವಯಸ್ಸಾಗಿರ್ಬೋದು, ಅತಿ ಹೆಚ್ಚಾದ ತೂಕ, ಇಲ್ಲಾಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ತುಂಬ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಸಾಮಾನ್ಯವಾಗಿ ವೆರಿಕೋಸ್ ವೇನ್ ಅನ್ನೋದನ್ನು ಕಾಣಿಸ್ಕೊಳ್ಳುತ್ತೆ. ಈ ವೆರಿಕೋಸ್ ವೇನ್ಗೆ ಆಪ್ರೇಷನ್ ಒಂದೇ ಸೊಲ್ಯೂಷನಾ ಇಲ್ಲ, ನಾವು ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಎಕ್ಸಸೈಸ್ ಮತ್ತು ಯೋಗದಲ್ಲಿ ಸರ್ವಾಂಗಾಸನ, ಸೇತುಬಂಧಾಸನ, ವಿಪರೀತ ಕರ್ಣಿ ಈ ಎಲ್ಲ ಆಸನಗಳನ್ನ ಮಾಡೋದ್ರಿಂದ ವೆರಿಕೋಸ್ ವೇನನ್ನು ಕಡಿಮೆ ಮಾಡ್ಕೋಬೋದು. ಎಕ್ಸಸೈಸ್ ಯಾವುದು ಅಂದರೆ ನಿಮ್ಮದು ಆ್ಯಂಕಲ್ ಜಾಯಿಂಟ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಈ ಥರ, ಇಲ್ಲ ಸೈಡ್ ವರ್ಡ್ಸ್ ಮತ್ತು ಸರ್ಕ್ಯುಲರ್, ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಆ್ಯಂಕಲ್ ಜಾಯಿಂಟ್ನ ಮೂಮೆಂಟ್ ಮಾಡ್ತಾ ಹೋಗೋದು. ಹಾಗೆ ಮಲಗಿದಾಗ ನಿಮ್ಮ ಕಾಲಡಿಗೆ ಒಂದು ಪಿಲ್ಲೋನ ಇಟ್ಟು ಅದ್ರ ಮೇಲೆ ನಿಮ್ಮ ಕಾಲು ನೀಡೋದು. ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಪೋಸಿಟ್ ಡೈರೆಕ್ಷನ್ಗೆ ಆಗೋದ್ರಿಂದ ವೆರಿಕೋಸ್ ವೇನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆಹಾರ ಪದ್ಧತಿಯಲ್ಲಿ ಏನಂದರೆ, ಹೆಚ್ಚಾದ ಆಯಿಲಿ ಫುಡ್ ಆಗಿರ್ಬೋದು, ಪ್ರಿಸರ್ವೇಟಿವ್ ಫುಡ್ ಆಗಿರ್ಬೋದು, ಅದನ್ನು ಕಡಿಮೆ ತೊಗೊಳ್ತಾ ಹೋಗಿ. ನಿಲ್ಲಿಸಿದ್ರೂ ಪರವಾಗಿಲ್ಲ, ಆದಷ್ಟು ಕಡಿಮೆ ತೊಗೊಳ್ತಾ ಹೋಗಿ. ಅದನ್ನು ರಿಪ್ಲೇಸ್ ಆಗಿ ಹಸಿರು ಪದಾರ್ಥಗಳು ಅಂದರೆ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಈ ಥರ ಹೆಚ್ಚು ಮಾಡಿ. ನೆಕ್ಸ್ಟು ಸಾಲ್ಟ್ ಇಂಟೇಕ್ನ ಕಡಿಮೆ ಮಾಡಿ. ಯಾಕಂದರೆ ಸಾಲ್ಟ್ ಜಾಸ್ತಿ ಬಾಡಿಯಲ್ಲಿ ಸಾಲ್ಟ್ ಪ್ರಮಾಣ ಜಾಸ್ತಿ ಆಯಿತು ಅಂದರೆ ವಾಟರ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಅದರಿಂದ ನರಗಳಲ್ಲಿ ಒತ್ತಡ ಜಾಸ್ತಿ ಆಗ್ಬೋದು. ಅದಕ್ಕೆ ಸಾಲ್ಟ್ ಇಂಟೇಕ್ನ ಕಡಿಮೆ ಮಾಡಿ. ಅದಾದ ನಂತರ ರಿವರ್ಸ್ ಮಸಾಜ್ ಅಂತ ಅಂದರೆ, ನಿಮ್ಮ ಪಾದದಿಂದ ಅಪೋಸಿಟ್ ಡೈರೆಕ್ಷನ್ಗೆ ನಿಮಗೆ ವೆರಿಕೋಸ್ ವೇನ್ ಎಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ತಾ ಹೋಗೋದು. ಹಾಗೆ ಐಸ್ ಮಸಾಜ್, ಒಂದು ಬಟ್ಟೆಯಲ್ಲಿ ಐಸ್ ಕ್ಯೂಬ್ಸ್ನ ಹಾಕಿ ನಿಮಗೆ ಯಾವ ಭಾಗದಲ್ಲಿ ವೆರಿಕೋಸ್ ವೇನ್ ಕಾಣಿಸ್ತಿರುತ್ತಲ್ಲ ಅಲ್ಲಿ ಲೈಟಾಗಿ ಮಸಾಜ್ ಮಾಡ್ತಾ ಹೋಗೋದು. ಈ ಎಲ್ಲ ಮನೆ ಚಿಕಿತ್ಸೆಗಳನ್ನ ನೀವು ಮಾಡ್ತಾ ಹೋದರೆ ನಿಮಗೆ ವೆರಿಕೋಸ್ ವೇನ್ ಅನ್ನೋದು ಕಡಿಮೆ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.